ಅಂಪಮ್ಮ ಮಾಜಿ ಸಿರಿತನವಲ್ಲ ಸಿರಿತನವೆಂದು ಶಾಶ್ವತವಲ್ಲ, ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಕೇಳಿದೆ. ಜಗತ್ಮಂಡಲದಲ್ಲಿ ನಾವೇ ಕಂಡು ಕಲಿಗಳೆಂದು ಅಂಡಲಿಗ ಬರುವ ಬಂಡರ ರುಂಡಗಳಂ ಮಾಲೆ ಆಗಿ ಧರಿಸುವ ಪರಮ ಪಾವನ ಪಂಚಭುಜ ಪರಶಿವನ ಧ್ಯಾನವಂ ಭಜಿಸುತ್ತ ಎಲ್ಲ ಮಾನವ ಕಂಬಕದನದಿಂದ ಹರ್ಪಟಿಸುತ್ತ ಬರುವ ಜಂಬ ವೈರಿಗಳಂ ಇಕ ಎನ್ನ ಕೋದಂಡದಿಂದ ಖಂಡಿಸು ಭುಜವಲ ಕಟ ಫಲ ಫಲ ಕಲಿಪಟ್ಟತ್ತರ ಮೆಂದ ಮುನ್ನುಗ್ಗಿ ಬರುವ ರಿಪುಗರ್ಭವಂ ದಟ್ಬಡಲೆನ್ನುವಂತೆ ಈ ಭೂಮಂಡಲಕ್ಕೆ ಕೆಡಗುವ ವೀರಾದಿ ವೀರರ ಮುಂದೆ ಬಂದವರು ದಾರೆಂದು ಮಾತನಾಡಿಸುವ ನೀನು ದಾರು ಪಾಮರ ವಿಚಾರ. ಓ ದೇವ, ನಾವು ದಾರೆಂದರೆ ನನ್ನ ಹೆಸರು ಚಾರ, ನನ್ನ ಹೆಂಡತಿಗೆ ತರುವಿನೊಂದು ಚೆಂಡು ಹೂವಿನ ಹಾರ. ಈಗಿನ ಕಾಲದಲ್ಲಿ ಸಾರಥಿ ಪಾತ್ರಕ್ಕೆ ಸಂಡಿಗೆ ಹಾರವನ್ನು ಹಾಕುವುದು ಮರಿತಾರ. ಹೇಗಿದ್ದರೂ ಸಹ ಈಗಿನ ಹೆಣ್ಣುಮಕ್ಕಳದೇ ಕರ್ಬಾರ. ಈಗಿನ ಕಾಲದ ಗಂಡಸರು ತಮ್ಮ ಸೂಳೆಯರಿಗಾಗಿ ಮಾಡಿಸುವ 4 ತೊಲೆ ಬಂಗಾರದ ಸರ, ಅದನ್ನು ಹಾಕಿಕೊಂಡು ಅವರು ಗರ್ತಿ ತಿರುಗುತ್ತಾರೆ ಗರ್ತಿ ಹೆಂಗ ಗರಗರ. ಇದನ್ನು ನೋಡಲಾರದೆ ಓಡಿ ಬಂದು ನಿಮ್ಮನ್ನು ಮಾತನಾಡಿಸುವ ಮಾರೇಶ ಸಾರಥಿ ಎಂದು ಕರೆಯುತ್ತಾರೆ. ದೇವ, ಹೇಳಿಕೊಂಡು ಬರಬೇಕು ನಮ್ಮ ನಾಮ ಅಂಕಿತವ. ಸಾರಥಿಯನ್ನ ನಾವು ಅಂಕಿತವೇನೆಂದು ಕೇಳ ನನಗೆ ಎದುರಾಗಿ ಬಂದ ಹದಮರಂದು ಕಟ್ಕಲಿ ರುದ್ರನಂತೆ ತತ್ಮೂರ್ಕರಿಸಿರುವ ಮರೆಗಡೆಯುವ ಸಮರ್ಥ ಆಗೋಳಿಂದು ಬಲಯುತನಾದ ಎನ್ನ ಪರಕ್ರಮಕ್ಕೆ ಚಪ್ಪನ್ನಾರ ದೇಶದ ಭೂಪಾಲಕರು ತಪ್ಪದೆ ತಪ್ಪು ಎನ್ನ ಕನಸು ಸಿಂಜನಿಗೆ ತ್ರಿಭುವನ ವೀರರು ಇದೇನು ತಾಳಿಯನ್ನು ಭಯಗ್ರಸ್ತರಾದರು. ಈ ಧರಣಿ ಪ್ರಖ್ಯಾತನಾದ ಕನಕ ಮಹಾರಾಜನ ಪುತ್ರ ಸದಮಲ ಚರಿತ್ರ ಮಹೇಶ್ಮತಿ ನಗರವನ್ನು ಸದ್ಧರ್ಮದಿಂದ ಪರಿಪಾಲಿಸುವ ಕೃತ ವೀರ್ಯ ಮಹಾರಾಜನೆಂದು ಜೈ ಬೇರೆ ಮಾಡಿಸಲೇ ಸಾರ್ಜೆ ತಾವೇ ಕೃತವೀರ ಮಹಾರಾಜರಾದರೆ ಈ ಒಂದು ಸುಂದರ ಸಭಾಮಂದಿರಕ್ಕೆ ಬಂದ ಕಾರಣವೇನ ದೇವ? ಸುಮ್ಮಿರಪ್ಪೋ ನಮ್ಮ ಮಾವ. ಸಾರಥಿ ಶೃಂಗಾರವಾಗಿ ಕಂಗೊಳಿಸುವ ಈ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳಿದ ದೇವ. ನನ್ನ ಪುತ್ರನಾದ ಕಾರ್ತವೀರ ಅರ್ಜುನನಿಗೆ ಪಟ್ಟಾಭಿಷೇಕ ಮಾಡುವನೆಂದು ಬರಣವಾಯ್ತು ಕಂಡೆಯ ಸಾರಥಿ ತಿಳಿದ್ದೇನ ಸಂಗತಿ? ಒಳ್ಳೆಯದು ಭೂಪತಿ, ಮುಂದೇನು ಸಂಗತಿ? ಸಾರಥಿ ಕಾರ್ತವೀರ ಕಾರ್ತವೀರ ನನ್ನ ಪುತ್ರನಾದ ಕಲಿಶೂರ ಕಾರ್ತವೀರ ಅರ್ಜುನ ಎಂಬ ಜೂರದಿಂದ ಕರೆತರುವಂತ ಸಾರಥಿ ಹೋಗು ನಿನ್ ಜಾಗ್ರತೆ. ತಮ್ಮ ಇಷ್ಟದಂತೆ ಆಗಲಿ ಭೂಪತಿ, ಪೀಠವನ್ನು ಅಲಂಕರಿಸಿರಿ, ಅತಿ ಜಾಗೃತಿ. ಕಾರ್ತವೀರ ಕಾರ್ತವೀರ ಗರ್ಗಮರೆ ಆಕಾಶ ಮೇಲೆ ಇಟ್ಟನೋ ನಮ್ಮ ಶಿವ, ಪಾತಾಳ ಕೆಳಗೆ ಬಿಟ್ಟನೋ. ನಡುವೆ ಈ ಭೂಮಿಯನ್ನು ಗಾಳಿಯಂತ ತೇಲುವೆ, ನಡುವೆ ಈ ಭೂಮಿಯನ್ನು ಗಾಳಿಯಂತ ತೇಲು ಕಾಣದಂತೆ ಕಾಣ
ಮಾಡಬಾರದು, ಮುದುಕರಿಗೆ ಮದುವೆ ಮಾಡಬಾರದು, ಮಕ್ಕಳ ವಯಸ್ಸಿಗೆ ಬಂದ ಮೇಲೆ ತಂದೆ ಹಿರಿತನ ಮಾಡಬಾರದು, ನನ್ನ ಹೆಂಡತಿ ಮಧುರತೆಯಿಂದ 6 ತಿಂಗಳು ತವರ ಮನೆಯಲ್ಲಿ ಬಿಡಬಾರದು, ಬಿಟ್ಟರೂ ಚಿಂತೆ ಇಲ್ಲ, ವಾರಕ್ಕೊಮ್ಮೆ ಹೋಗಿ ಮಾತನಾಡಿಸಿಕೊಂಡು ಬರುವುದು ಮರೆಯಬಾರದು, ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಬೇಕು, ಅಂತ ಗುರುವಿನ ಪಾದವನ್ನು ಹಿಡಿದ ಸಂತ ಸಾರಥಿ ಎಂದು ಕರೆಯುತ್ತಾರೆ ದೇವ. 7 ಗಂಡವರ ವೇಗದಮ್ಮ ನಾಮಾಂಕಿದವ. ಸಾರಥಿ ನಮ್ಮ ನಾಮ ಹೌದು ದೇವ. ಆಘಾತರಿತ್ತ ಚಿತ್ತ ಬಿಟ್ಟು ಕೇಳು. ತೋಳ ತೋಳದ ಒಳೆಯುವ ಮಹಾಮೆರಿವಿನಂತ ಮೆರೆಯುವ ಈ ಅನ್ನಗದವಂ ಕೊಂಡು ಸರ್ಕಾಧಿಪತಿಯಾದ ಇಂದ್ರನು ತನ್ನ ಅನ್ನಯ ನಡೆ ಕಟ್ಟಿನ ಗಂಟೆ ರಾವಕ್ಕೆ ಅಷ್ಟದಿಕ್ಕಾದ ಇದು ಹಲ್ಲದ ದಿಗ್ಧರಣಿಯಲ್ಲಿರುವ ಭೂಪಾಲಕರಂ ಜಯಿಸಿ ಈ ಲೋಕಕ್ಕೆ ನಾನೇ ಪಟ್ಟ ದಕ್ಷಿಣಾಗ ಹಾತಳ ಹಿತಳ ಸುಳ ಪಾಡಳ ಲೋಕಾಂಗಗಳನ್ನು ಭೇದಿಸಿ ಕುಬೇರನಂ ನಂದಿಸಿ ಶ್ರೇಷ್ಠರೆಂದೆನಿಸಿ ಚಂದ್ರವಂಶ ತಿಲಕನೆಂದೆನಿಸಿ ಮದರಾದ ನಮ್ಮ ವಂಶರಿಗೆ ಸಮಬಲಿಷ್ಠನೆಂದೆನಿಸಿ ಕುರುತ ವೀರನ ಮಹಾರಾಜನ ಪುತ್ರ ಸದಮಲಗಾತ್ರ ಎಂದಾಗಿ ಬರುವ ರತಿಕರಂ ಕಂಡಾಕ್ಷಣೆ ಎನ್ನ ಸಹಸ್ರ ಬಾಬುಗಳು ಕೂದದಕ್ಕಿರ ಮೂರ ಲೋಕದಲ್ಲಿ ಮೀರಿದ ಸೂರ ಅಮರಾವತಿ ಕೈಲಾಸಕ್ಕೆ ಧಿಕ್ಕರಿಸುವ ಮಯಸ್ಮತಿ ನಗರವಂ ಪರಿಪಾಲಿಸುವ 1000 ಕಾರ್ತವೀರ ಅರ್ಜುನ ಮಹಾರಾಜನೆಂದು ಅಡಿಗಡಿಗ ಜೈ ಬೇಡಿಯನ್ನು ಕೃತವೀರರ ಪುತ್ರರಾದ ಕಾರ್ತವೀರಾರ್ಜುನನು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ರಾಜ ರವಿಗೋಜ ಸಾರದೆ ಈ ಶೃಂಗಾರವಾದ ಕಂಗೊಳಿಸುವ ರಂಗ ಮಂಟಪಕ್ಕೆ ಬಂದ ಕಾರಣ ಕೇಳಿದ್ಯಾ? ಹೌದು ದೇವ. ಚಪ್ಪನ್ನಾರ ದೇಶದೊಳ ರಾಜರ ತಪ್ಪದೆ ಕಪ್ಪು ಕಾಣಿಕೆ ಅಂತಂದ ಸಾಬಟರೋಳು ಮಹಾ ಸುಬಟರೆಂದೆನಿಸಿ ಎನ್ನ ಎತ್ತಿತನು ಒಪ್ಪದಿಂದ ಎನ್ನಂಬರಿ ಹೇಳಿದ ಕಾರಣ ಕರ ಪಲ್ಲವಿ ಖಡ್ಗ ಪಾಣಿಯಾಗಿ ಬರವನಾಯ್ತು ಕಂಡಿಯಾ ಸಾರದೆ ಒಳ್ಳೆಯದು ಹೋಗದೆ ಈ ಪೀಠವನ್ನು ಅಲಂಕರಿಸಿ ಜಾಗ್ರತೆ. ಕೃತವೀರ ಕಾರ್ತವೀರಾಜನ ಪಾತ್ರಕ್ಕೆ ಸುಂದರವಾದ ಸುವರ್ಣದ ಸರವನ್ನು ಬಂಗಾರದ ಸರವನ್ನು ಆಯರ್ ಮಾಡಿರುತ್ತಾರೆ. ಸುಜಾತ ಸವಳಿ ಕ್ಯಾಂಪ್ ಇವರು ಕಾರ್ತವೀರಾಜನ ಪಾತ್ರಕ್ಕೆ ಸುಂದರವಾದ ಬೆಳ್ಳಿ ಸರವನ್ನು ಆಯರ್ ಮಾಡಿರುತ್ತಾರೆ. ಸಂಜೀವ ಮೂರ್ತಿ ಕನಕಗಿರಿ ಇವರು ಕೃತವೀರನ ಪಾತ್ರಕ್ಕೆ ಬೆಳ್ಳಿ ಸರವನ್ನು ಆಯರ್ ಮಾಡಿರುತ್ತಾರೆ. ಶಿವಪ್ಪ ಗದ್ಲಾ ಇವರು ಕೃತವೀರನ ಪಾತ್ರಕ್ಕೆ ಸುಂದರವಾದ ಸುವರ್ಣದ ಉಂಗುರ ಬಂಗಾರದ ಉಂಗುರವನ್ನು ಆಯರ್ ಮಾಡಿರುತ್ತಾರೆ. ಹೊಸಪೇಟೆ ರವಿ ಇವರು ಕಾರ್ತವೀರಾರ್ಜುನ ಪಾತ್ರಕ್ಕೆ ಒಂದು ಬೆಳ್ಳಿ ಉಂಗುರವನ್ನು ಮತ್ತು ಕೃತವೀರನ ಪಾತ್ರಕ್ಕೆ ಒಂದು ಬೆಳ್ಳಿ ಉಂಗುರವನ್ನು ಪ್ರೇಮಪೂರ್ವಕವಾಗಿ ಆಯರ್ ಮಾಡಿರುತ್ತಾರೆ.
ಸೊಲಾನ್ಸ್ ಗದ್ಲ ಆಂಜನೇಯ ಇವರು ಕಾರ್ತವೀರಾಜನ ಪಾತ್ರಕ್ಕೆ ಸುಂದರವಾದ ಸೊನಾಟ ವಾಚನ ತಯಾರು ಮಾಡಿರುತ್ತಾರೆ. ಗದ್ಲ ಆಂಜನೇಯ ಇವರು ಕೃತವೀರನ ಪಾತ್ರಕ್ಕೂ ಕೂಡ ಸುಂದರವಾದ ಸೊನಾಟ ವಾಚನ ತಯಾರು ಮಾಡಿರುತ್ತಾರೆ. ಬೆಳಗುರ್ಕಿ ದಾಸ ಹನುಮಂತ ಇವರು ಕಾರ್ತವೀರಾಜನ ಪಾತ್ರಕ್ಕೆ ಸುಂದರವಾದ ಬೆಳ್ಳಿ ಕಡಗವನ್ನು ಮತ್ತು ಒಂದು ಹಾರವನ್ನು ತಯಾರು ಮಾಡಿರುತ್ತಾರೆ. ಸೋಮಲಾಪುರ ಶ್ರೀನಿವಾಸ ಇವರು ಕಾರ್ತವೀರಾಜನ ಪಾತ್ರಕ್ಕೆ ಒಂದು ಹಾರವನ್ನು ಕೃತವೀರನ ಪಾತ್ರಕ್ಕೆ ಒಂದು ಹಾರವನ್ನು ತಯಾರು ಮಾಡಿರುತ್ತಾರೆ. ನಮೋ ನಮೋ ಅಪ್ಪಯ್ಯದೆ ಭಾಂಡ ಬೆದರಿಗೆ ವಂದನೆ. ಐಶ್ವರ್ಯ ಮತ್ತು ಪ್ರಾಸ್ತುರಸ್ತು ಮೇಲಗಳ ಪುತ್ರ ಕೋಮಲ ಗಾತ್ರ ಭಾವಗಳ ಗರ್ಭದುರ್ಭೇದನ ಮಾಡುವ ಬೆದರೆ ಎನ್ನಂ ಕರೆಸಿದ ಕಾರಣ ಬೇಡಬೇಕದೆ ಕರೆಸಿರುವನು ಪುತ್ರನೇ ದುರಾತ್ಮರಾದ ಧನಜರ ಸೈನ್ಯವೇನಾದರೆ ನಮ್ಮ ಸಾಮ್ರಾಜ್ಯಕ್ಕೆ ಮುತ್ಯಂ ಹಾಕಿರವರೇ ಹೇಗೆ? ಆಹೋ ಜನಕ ಅಂತದೇನಲ್ಲ ಪುತ್ರ. ಹಾ ಇಲ್ಲವೇ ಹಂಗ ಹೊಂಗ ಖಂಗ ಖಂಡ ಮದ್ದದ ಮೊದಲಾದ ಚಪ್ಪನ್ನಾರು ದೇಶದ ರಾಜರು ಕಾಲ ಕಾಲಕ್ಕೆ ಕಪ್ಪು ಕಾಣಿಕೆ ಅಂತ ತಂದೊಪ್ಪಿಸದೆ ಕಬ್ಬೆನಿಂದಿರುವರು ಹೇಗೆ? ಆಹೋ ಜನಕ ಆಹೋ ಬಾಲಕ ಎಲ್ಲವಾಯಿತ ದೇವತೆಗಳ ಏನು ಹದರು ನಮ್ಮ ಮೇಲೆ ಅಸಹ್ಯ ಭಾವನೆ ತೋರ್ತಿರುವರೇ. ಆಹೋ ಜನಕ ಆಹೋ ತನಯ ಎಲ್ಲವಾಯಿತೆ ನಮ್ಮ ಮಯಸ್ಮತಿ ನಗರವಂ ಕಂಡು ಶೃಂಗಾರಂ ಕಂಡು ಬಂಡು ಮನಜರೇನಾದರೂ ಆಹೋ ಜನಕ ಆಹೋ ತನಯ ಇದರಲ್ಲಿ ಯಾವ ವಿಷಯಕ್ಕಾಗಿ ಕರೆಸಿದ ಹೇಳು ಎನ್ನ ಮುಂದೆ. ಇದರಲ್ಲಿ ನಮ್ಮೊಳ ದೇಶ ಸಾಗಿಸವರಿದ್ದರೆ ಮಕ್ಕದ ಮರುಪಾಲಾಕ್ಷಣ ವಾಕ್ಸಸ್ಥಳದೊಳಡಿಗೆ ಕೊಂಡರವ ನಂಬಿಡದೆ ಎಳೆದ ತನ್ನ ನಮ್ಮ ನಗರದ ಮಹಾದಾರದ ಮುಂಭಾಗಕ್ಕೆ ಕಟ್ಟಿ ಹಾಕುವುದಂದೆ ನೀ ಕರೆಸಿದ ಕಾರಣಕ್ಕೆ ನಾ ಬಂದೆ. ವಿಚಾರಿಸಿ ಹೇಳಿ ಎನ್ನ ಮುಂದೆ. ವಾಕ್ಷಿಕ ಸಮುದಾಯಕ್ಕೆ ಗಂಡ ಬೇರುಂಡರೆಂಬ ಪ್ರಜ್ವಲಿಸುವ ಚಂದ್ರ ವಂಶದ ಕಲಿತಿಲಕನಾದ ಕಾರ್ತವೀರನೇ ನುಡಿಯಂ ಕೇಳು ಬೇಗನೆ. ಅದೇನೇ ಸುರ ರಾಜ್ಯಕ್ಕಿಂತಲೂ ಶ್ರೇಷ್ಠನಾಗಿರುವ ನಮ್ಮ ಮಯಸ್ಮತಿ ನಗರವನ್ನು ನಿನಗೆ ಪಟ್ಟಗಟ್ಟೆ ಬಲಿಷ್ಠಗೊಳಿಸೋ ಕಾರ್ಯ ನಿಮಿತ್ತ ಕೈಗೊಂಡಿರುವನು. ಕಾರ್ತವೀರ ಅರ್ಜುನ ಎಂಬ ಶೂರ ತುಲಿತ ಮಹಾದ್ಭೀಕರ. ಆವೋ ಜನಕ ಆವೋ ಬಾಲಕ ಎಂದಕ್ಕೆ ನಮ್ಮ ವಂಶರಾದ ಮೋರಿದ ರಾಜನೆಂಬ ಹರಸನು ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕಾದರೆ ಸತ್ಯಬೇಕಾದಷ್ಟು ತೆಗೆದುಕೊಂಡು ಹೋಗಿರಂತೆ. ಆಹೋ ಅಪ್ಪಯ್ಯದೇ ಆಹೋ ತನಯೇ ಚಂದ್ರ ವಂಶದಳ ಉದಯಿಸದೆ ನಿನ್ನ ಕುಮಾರನು ರಾಜಾಧಿಕಾರ ಪಡೆದ ತರುವಾಯ ಹಿರಿಯರಾದ ನಿಮ್ಮ ಆಶೀರ್ವಾದದಿಂದ ಸತ್ಯ ಧರ್ಮಗಳನ್ನು ಬಿಡದೆ ಅಧರ್ಮಕ್ಕೆ ಮನಗೊಡದೆ ಕಾಯ ವಾಚ ಮನಸ್ಸಿನಿಂದ ರಾಜ್ಯವನ್ನು ಪರಿಪಾಲಿಸುವ ಕೇಳಿದೆಯಾಗುತ್ತದೆ. ಆವೋ ರಾಜ್ಯ ಕುಲಶೇಖರ ತಿಳಿದರ ವಿಚಾರ ಅಪ್ಪಯ್ಯ ಅದೇನೆಂದರೆ ಚಂದ್ರ ವಂಶದ ಕಲಿತಿಲಕನಾದ ಕಾರ್ತವೀರ್ಯನೇ ಅಪ್ಪಯ್ಯನೇ ಇದರ ವಿಚಾರ ಹೇಳುವನಿ ಕೇಳು ಚೆನ್ನಾಗಿ. ಅದೇನು ಹೇಳಪ್ಪಯ್ಯ? ಈ ಲೋಕದಲ್ಲಿ ಈ ಶಾಸ್ತ್ರ ಸಿಂಹಾಸನ ಅಧಿಕಾರ ಗದ್ದೆಯಲ್ಲಿ ರಾಜ್ಯ ಪರೀಕ್ಷೆಗಳನ್ನು ಕೆಲವು ಪ್ರಶ್ನೆಗಳನ್ನು ಕೇಳಿರುವೆನು. ಅದೇನು ಹೇಳಿ ಅಪ್ಪಯ್ಯ ಕೇಳಿರುವೆನು. ಅಲ್ಲಿ ರಾಜ ಲಕ್ಷಣ ಇದ್ದಿದ್ದು ಸಹಜವಾದರೆ ಇವುಗಳಿಗೆ ತಕ್ಕ ಉತ್ತರ ಧಿಕ್ಕರಿಸುವಂತ ನಾವು. ಅದು ಏನು ಕೇಳಪ್ಪಯ್ಯ ಧಿಕ್ಕರಿಸುವನ? ಈ ಲೋಕದಲ್ಲಿ ಸದಾ ಕಾಲ ಸಂಪತ್ತಿನಿಂದಿರುವರು ಯಾರು? ಅವರು ಇರುವರು ಅಪ್ಪಯ್ಯ. ಈ ಲೋಕದಲ್ಲಿ ಸದಾ ಕಾಲ
ಸೋಲುವವರ್ಯಾರು? ಅವರಿದ್ದಾರೆ ಜನಕ, ಈ ಧರಣಿಯಲ್ಲಿ ಬದಿಕರ್ಯಾರು? ಅವರಿದ್ದಾರೆ ಜನಕ, ಈ ಪೃಥ್ವಿಯಲ್ಲಿ ಅತಿಥಿಗಳು ಯಾರು? ಅವರಿದ್ದಾರೆ ತಂದೆ, ಈ ಭೂಮಿಯಲ್ಲಿ ಪರದೇಶಿಗಳು ಯಾರು? ಅವರು ಇರುವರು ಜನಕ. ಕಾರ್ತವೀರ್ಯನೇ ಇದ ಮೇಳು ಬೇಗನೆ. ಆಹೋ ಅಪ್ಪಯ್ಯದೇ, ಆವೋ ತನಯನೇ. ದತ್ತಾತ್ರಿ ಮಹಾಮುನಿಗಳಲ್ಲಿ ಅಭ್ಯಾಸ ಮಾಡಿ ಸಕಲ ಧರ್ಮಶಾಸ್ತ್ರ ಮರಿತ ಈ ನಿನ್ನ ಕುಮಾರನು ಸಾಮಾನ್ಯದವನೇ. ಆಹೋ ತನಯ. ನೀನು ಕೇಳಿದ ಪ್ರಶ್ನೆಗಳಿಗೆ ತಿಳಿದಿದ್ದು ಉತ್ತರ ಹೇಳಿದನು. ಅತಿಲಾಲಿಸ, ಏನು ಚೆನ್ನಾಗಿ ಹೇಳು. ದೇವಲೋಕದಲ್ಲಿ ಸದಾ ಕಾಲ ಸಂಬಂಧನೆಂದ ಮೆರೆಯುವರು ಎಬ್ಬರ ಅವ್ರ್ಯಾರು ಕುಮಾರ? ವೈಕುಂಠ ದೊಡೆಯನಾದ ಲಕ್ಷ್ಮೀಪತಿ ಮಹಾವಿಷ್ಣು. ಶಭಾಷ್. ಇನ್ನೊಬ್ಬ ಧಾನಾಧಿಪತಿಯಾದ ಕುಬೇರನ. ಆಹೋ ಜನಕ, ಆವೋ ತನಯ. ಈ ಜಗದಲ್ಲಿ ಸೋಲುವವರು ಇಬ್ಬರು. ಅವರ್ಯಾರು ಪುತ್ರ? ಒಬ್ಬ ಕನ್ನೆಪಿತನು, ನಿನ್ನೊಬ್ಬ ಸಾಲಗಾರನು. ಫಲ ಫಲ ಫಲ. ಆಹೋ ಜನಕ, ಆವೋ ತನಯನೇ. ಈ ಧರಣಿಯಲ್ಲಿ ನಮಗೆ ಕಾಣುವ ಅಧಿಕರು ಇಬ್ಬರು. ಅವರ್ಯಾರು ಪುತ್ರ? ಒಬ್ಬ ಸೂರ್ಯ, ಇನ್ನೊಬ್ಬ ಚಂದ್ರನು. ಆಹೋ ಜನಕ, ಆವೋ ತನಯನೇ. ಈ ಸೃಷ್ಟಿಯಲ್ಲಿ ಪರದೇಶಿಗಳು ಇಬ್ಬರು. ಅವರ್ಯಾರು? ಒಬ್ಬ ದೇಹ, ಇನ್ನೊಬ್ಬ ಜೀವ. ಫಲ ಫಲ ಫಲ. ಆಹೋ ಜನಕ, ಆವೋ ತನಯನೇ. ಈ ಧರಣಿಯಲ್ಲಿ ಅತಿಥಿಗಳು ಇಬ್ಬರು. ಅವರ್ಯಾರು ತನಯ? ಒಬ್ಬದ ಮತ್ತೊಬ್ಬ ಯೌವನ. ಆಹೋ ಜನಕ, ಶಭಾಷ್ ಮಗನೇ. ಎಷ್ಟು ಮಾತ್ರಕ್ಕೆ ಭಗವತ ಸ್ವರೂಪಗಳಾದ ಎಲ್ಲ ಗುರುವರಿಯ ದತ್ತಾತ್ರಿ ಮಹಾಮುನಿವರರು ಪಟ್ಟಣವರ ತಂದೆ ಎನ್ನ ಮುಂದೆ ಸೈ ಫಲ ಫಲ ಶಾಸ್ತ್ರ ಬಾವುನೇ. ಅಪ್ಪಯ್ಯದೇ, ನಿನ್ನ ಬುದ್ಧಿಗೆ ಮೆಚ್ಚಿದೆ. ಮೆಚ್ಚಣ ಬೇಕಪ್ಪಯ್ಯ. ತಕ್ಷಣದಿಂದ ನಮ್ಮ ಮಹೇಶ್ಮತಿ ನಗರವು ಪಟ್ಟಗಟ್ಟುವೆವು. ಯಾತಕ್ಕೆ ಅಪ್ಪಯ್ಯ? ಯಾತಕ್ಕೆಂದರೆ ನಿನ್ನಲ್ಲಿ ರಾಜ್ಯ ಲಕ್ಷಣ ಇರುವುದು. ಹೌದೇನು ಅಪ್ಪಯ್ಯ? ನನ್ನ ಮುಖಾಂತರದಿಂದ ಚಂದ್ರ ವಂಶದ ಕೀರ್ತಿಯನ್ನು ಬೆಳಗಿಸುವೆನು. ಕಾರ್ತವೀರ್ಯನೇ ಹೆಚ್ಚಾಗಲಿ ಗಾಂಭೀರ್ಯತರ. ನಿನ್ನ ಇಷ್ಟದಂತಾಗಲಿ ಅಪ್ಪಯ್ಯ. ಭೈರ್ಯನಾಯಿ ಸಾರತೆ. ಹೋಗದೆ ಕೃತವೀರ್ಯನ ಪುತ್ರನಾದ ಕಾರ್ತವೀರ್ಯರ್ಜುನನಿಗೆ ಪಟ್ಟಾಭಿಷೇಕ ಮಾಡುವನೆಂದ ಪುರೋಹಿತರಂ ಕರೆತರುವಂತ ಸಾರತೆ. ಹಾ. ಹೋಗು ನೀನು ಜಾಗ್ರತೆ. ವಂಶದಂತಾಗಲಿ ದೇವ. ನಮೋ ನಮೋ ಗುರುರೇ. ಮಾಡುವ ಈಗ ಒಂದೇ ದೀರ್ಘಾಯುಷ್ಯ ಮತ್ತು ಕೃತವೀರ್ಯ ಕಾರ್ತವೀರ್ಯ ನಿಮ್ಮ ಈರ್ವರಿಗೆ ಶುಭವಾಗಲಿ. ಮೇಲಕ್ಕೆ ಹೇಳಿರಿ ಮಹಾರಾಜರೇ. ಸ್ವಾಮಿ ಆಚಾರ್ಯರೇ. ಈಗ ನಮ್ಮನ್ನು ಬರಹೇದ ಕಾರ್ಯದಾವುದು ಅದ್ಯಾವ ಕಾರ್ಯವೆಂದರೆ ಇಂದಿನ ದಿನ ಈ ಮಹೇಶ್ಮತಿ ನಗರವಂ ಜ್ಯೇಷ್ಠ ಪುತ್ರನಾದ ಕಾರ್ತವೀರ್ಯರ್ಜುನನಿಗೆ ಪಟ್ಟಾಭಿಷೇಕ ಮಾಡುವೆನೆಂದು ನಿಶ್ಚಯಿಸುವೆ. ಆದ ಕಾರಣ ಈ ಕಾರ್ಯವನ್ನು ತಾವು ನಡೆಸಿಕೊಡಬೇಕೆಂದು ಬೇಡಿಕೊಳ್ಳಿ ಸ್ವಾಮಿ ಸಜ್ಜನ ಪ್ರೇಮಿ. ಓಹೋ ಮಹಾರಾಜರೇ, ಈ ಮಹೇಶ್ಪತಿ ನಗರವನ್ನು ನಿನ್ನ ಪುತ್ರನಾದ ಕಾರ್ತವೀರ ಅರ್ಜುನಿಗೆ ಪಟ್ಟಾಭಿಷೇಕ ಮಾಡಬೇಕೇ? ಹೌದು ಸ್ವಾಮಿ. ಹಾಗಾದರೆ ಪಟ್ಟಾಭಿಷೇಕಕ್ಕೆ ಬೇಕಾದ ಪೂಜಾ ಸಾಮಗ್ರಿಗಳೆಲ್ಲವೂ ಸಿದ್ಧವಾಗಿರುವವೇ? ಸಕಲವು ಸಿದ್ಧವಾಗಿದೆ ಸ್ವಾಮಿ. ನಿಮ್ಮ ಬಂಧು ಬಾಂಧವರು ಸಹಿತ ಬಂದಿರುವರೇ? ಸರ್ವರು ಬಂದಿದ್ರು ಸ್ವಾಮಿ. ಹಾಗಾದರೆ ಪೂಜೆಯನ್ನು ಪ್ರಾರಂಭಿಸುವವು ಸರ್ವರು ಕೂಡುವಂತರಾಗಿರಿ. ಸ್ವಾಮಿ. ಓಮೇ ಗಂಗಾ ಕಾವೇರಿ ಗೋದಾವರಿ ನರ್ಮದಾ ಜಲ ಸಿಂಧು ಇಂದ್ಯಾ ಹಿಮಾಚಲ ಯಮುನೆ ಗಂಗೆ. ಓಂ ಈ ಮಹೇಶ್ವತಿ ನಗರದ ಅರಸನಾಗಿರ್ತಕ್ಕಂಥ ಕೃತವೀರನ ಮಗನಾಗಿರ್ತಕ್ಕಂಥ ಕಾರ್ತವೀರ ಅರ್ಜುನ ಮಹಾರಾಜನಿಗೆ ಇಂದು ಈ ಮಹೇಶ್ವತಿ ನಗರ ಪಟ್ಟಾಭಿಷೇಕಂ ಸಮರ್ಪಯಾಮಿ. ಮಹಾರಾಜರೇ, ಸ್ವಾಮಿ ಆಚಾರ್ಯರೇ, ನೀವು ಹೇಳಿದ ಪ್ರಕಾರವಾಗಿ ನಿಮ್ಮ ಜ್ಯೇಷ್ಠ ಪುತ್ರನಾಗಿರ್ತಕ್ಕಂಥ ಕಾರ್ತವೀರ ಅರ್ಜುನ ಮಹಾರಾಜನಿಗೆ ಇಂದು ಈ ಮಹೇಶ್ವತಿ ನಗರವನ್ನು ಪಟ್ಟ ಕಟ್ಟಿದ್ದೇವೆ. ಪೂಜಾ ಕ್ರಮವನ್ನು ನಾವು ಕ್ರಮಶಿಕ್ಷಣವಾಗಿ ಮಾಡಿದ್ದೇವೆ. ಆದ್ದರಿಂದ ಈ ಖಡ್ಗವನ್ನು ನಿಮ್ಮ ಹಸ್ತದಿಂದ ನಿಮ್ಮ ಪುತ್ರನಾದ ಕಾರ್ತವೀರನಿಗೆ ಕೊಡುವಂತರಾಗಿರಿ. ಕಾರ್ತವೀರ ಅರ್ಜುನ ಮಹಾರಾಜರಿಗೆ, ಕಾರ್ತವೀರ ಅರ್ಜುನ ಮಹಾರಾಜರಿಗೆ, ಕಾರ್ತವೀರ ಅರ್ಜುನ ಮಹಾರಾಜರಿಗೆ.
ರಾಜರೇ, ಸ್ವಾಮಿ ಆಚಾರ್ಯರೇ, ನೀವು ಹೇಳಿದ ಪ್ರಕಾರವಾಗಿ ಎಲ್ಲ ನಿಮ್ಮ ಕಾರ್ಯವನ್ನು ಪೂರ್ಣವಾಗಿ ಮಾಡಿದ್ದೇವೆ. ನಮಗೆ ಮುಂದೆ ಅನೇಕ ಇನ್ನೂ ಬೇಗ ಬೇಗ ಹಳ್ಳಿಗಳಲ್ಲಿ ಪೂಜಾ ಕಾರ್ಯಕ್ರಮಗಳು. ದಯವಿಟ್ಟು ನಾವು ಹೋಗಿ ಬರುವೆವು. ನಮಗೆ ಕೊಡುವ ದಕ್ಷಿಣ, ತಾಂಬೂಲ, ವಸ್ತ್ರ, ಒಡವೆ, ಬಂಗಾರ, ಬೆಳ್ಳಿ ಏನಾದರೂ ಕೊಟ್ಟರೆ ತೆಗೆದುಕೊಂಡು ಹೋಗುವೆವು. ರಾಜ ರವಿಕೋಟಿ ತೇಜ. ಸಂತೋಷದಿಂದ ಹೋಗಿ ಬನ್ನಿರಿ ಸ್ವಾಮಿ, ಸಜ್ಜನ ಪ್ರೇಮಿ. ಪುತ್ರ ರತ್ನವೇ, ಅಪ್ಪಯ್ಯರೇ, ಹೇಳತಕ್ಕದೇನೆಂದರೆ ಅದೇನೋ ಅಪ್ಪಯ್ಯ? ಶೇಡಿನ ಗಿಡಿಯಾದ ಕಾಶ್ಮೀರದ ಅರಸನಾದ ರೇಣುಕ ರಾಜನೆಂಬ ಮತಂದನಂ ನಿನ್ನೆಯ ದಿನ ಎನ್ನ ಕೂಡ ಕದನದಲ್ಲಿ ಮರೆಯಾಗಿ ಓಡಿವದನು. ಹೌದೇನೋ ಅಪ್ಪಯ್ಯ? ಮತ್ತೇನಾರ ನಿನ್ನ ಕೂಡ ಸಂಗ್ರಾಮಕ್ಕೆ ಬಂದರೆ ಅವನ ರಕ್ತವಮ್ಮ ಕೊಡೆದ ಮಾಂಸವಂ ಕಡೆಗೆ ತೆಗೆದು 10 ಕಾಗಿಗಳಿಗೆ ದಂಡಿ ಹಾಕಿ ಉಣಬಡಿಸುವಂತ ಕಾರ್ತವೀರ್ಯನೇ, ಇದರಲ್ಲಿ ಮಾಡಬೇಡ ಆಲೋಚನೆ. ಆಹೋ ಅಪ್ಪಯ್ಯರೇ, ಆವೋ ತನಯರೇ, ಸಿಂಹರಾಜನಂತೆ ಗರ್ಜಿಸುವ ಎನ್ನ ಪಡೆದಾತನೇ, ಪಡದಾತನೇ, ದುರಾತ್ಮನಾದ ಗಜರ ಸೈನ್ಯವೇನಾದರೆ ಅವನಂ ಬಿಡುದರು ಕಮಲ ಗರ್ಭಾದಿಂ ಗದ್ದರಿಸಿ ಸೃಷ್ಟಿಯೋಳ ಕಾರ್ತವೀರ ಅರ್ಜುನನೆಂದರೆ ಶ್ರೇಷ್ಠನೆಂದೆನಿಸಿರುತ್ತದೆ. ನಿನ್ನಯ ಸುಂದರ ಸುಕುಮಾರನಾಗಿ ಹುಟ್ಟಿದ ಸಾರ್ಥಕೆ ಬೇನ ಜನಕ ಆಜ್ಞೆಗಳ ಪರಿಪಾಲಕ ವೈಭೈರ್ಯರಾಯ ಸಾರಥಿ, ಭೂಪದೇ, ಎನ್ನ ಸುಂದರ ಸುಕುಮಾರನಾದ ಕಾರ್ತವೀರಾರ್ಜುನನಿಗೆ ಪಟ್ಟಾಭಿಷೇಕವಾಯಿತು. ನನ್ನ ಕಾರ್ಯವು ಮುಗಿತು. ಶಂಕರ ಮುಖಾನವ ತಪ್ಪವ ಕೈಯನ್ನು ನಡೆಸಾರದೆ ವರ್ಷ ದೇವ. ನಲಿದು ಆರಾಡುವ, ಒಲಿದು ಒಂದಾಗುವ, ಕಳೆದ ದಿನವೆಲ್ಲ ಮರೆಯುವ ನಗುತ್ತ, ಕಳೆದ ದಿನವೆಲ್ಲ ಮರೆಯುವ ನಗುತ್ತ, ಬಾಳೆ ಮೈ ಮರೆಯುವ. ಹಾಲು ಜೇನಾಗುವ, ಕಲೆತು ಭೂಮಿ ಕಾಣಾಗುವ, ನೀನು ಮುಗಿಲೇಳುವ, ಕಲೆತು ಸುಖದಿ ಓಲಾಡುವ. ನೀನೆ ಮುಗಿಲೇಳುವ, ಕಲೆತು ಸುಖದಿ ಓಲಾಡುವ, ನಲಿದು ಹಾರಾಡುವ, ಒಲಿದು ಒಂದಾಗುವ, ಕಳೆದ ದಿನವೆಲ್ಲ ಮರೆಯುವ ನಗುತ್ತ, ಬಾಳೆ ಮೈ ಮರೆಯುವ. ರೇಣುಕ ರಾಜ, ದಾರಿ ಬಿಡ್ರ. ಏ ಬಾಬಾ
ಕರೆಪ್ಪ ಇವರು ಕೃತವೀರನ ಪಾತ್ರಕ್ಕೂ ಮತ್ತು ಕಾರ್ತವೀರಾಜನ ಪಾತ್ರಕ್ಕೂ ಒಂದು ಬೆಳ್ಳಿ ಕಡಗವನ್ನು ಆಯ್ಕೆ ಮಾಡಿರುತ್ತಾರೆ. ರೇಣುಕ ರಾಜ ಗಿಣಿವಾರ ಬಸವರಾಜ ಇವರು ಕೃತವೀರನ ಪಾತ್ರಕ್ಕೂ ಮತ್ತು ಕಾರ್ತವೀರನ ಪಾತ್ರಕ್ಕೂ ಒಂದೊಂದು ಹಾರವನ್ನು ಆಯ್ಕೆ ಮಾಡಿರ್ತಾರೆ. ರೇಣುಕುಮಾರ್ ರಾ ನಿಮ್ಗೆ ಭಾರ್ಗವರಮ್ಮ ರೇಣಕನೆಂಬ ಹದಮ ಎಷ್ಟೊಂದು ಹೇಳಲಿ ನಿನ್ನ ದೌರ್ಜನ್ಯ ಸ್ವಲ್ಪ ತಾಳಲೇ ತೋರಿಸುವನು ಯಾರರಿಯದಂತೆ ಚೋರತ್ವದಿಂದ ನಿನ್ನೆಯ ದಿನ ಎನ್ನಯ ಪಿತನೊಡನೆ ಯುದ್ಧಕ್ಕೆ ಇಡೇ ಬುದ್ಧಿಶೂನ್ಯನೇ ಅರೇ ಬಂಡ ನಡೆಯಲಾರದೆ ಎನ್ನ ಮುಂದೆ ನಿನ್ನ ದೌರ್ಜನ್ಯ ಬೇಗನೆ ತಳಕ್ಕೆಂದು ಬರುವ ಕೋಲ್ ಮಿಂಚಿನಂತೆ ನಿಗ್ರಹಿಸಿಕೊಂಡು ಮಾತನಾಡು ಕೈಲಾಗದೆದ್ದರಿಂದಕ್ಕೆ ತಿರುಗಿ ನೋಡದಂತೆ ಓಡಿ ಹೋದ ವೃಷ ಬಳ್ಳಿಯಲೇ ಮತ್ತೆ ಶೂನ್ಯನೇ ಏಲೇ ಬೋಧ್ಯ ಶೂನ್ಯನೇ ಅಕ್ಷರ ತಪ್ಪಿ ಹುಚ್ಚನಂತ ಮಾತನಾಡಿದ್ರೆ ಸ್ವಲ್ಪ ತಾಗಲೇ ತೋರಿಸೋಣ ನಿನ್ನ ಸಹಸ್ರ ಬಾಹುಗಳು ಒಂದೇ ಬಾಣದಿಂದ ನಿನ್ನ ಸಹಸ್ರ ಬಾವುಳಿ ತ್ರಿಗಡೆವರು ಹುಟ್ಟಿ ಬರುವುದಕ್ಕೆ ನಿನ್ನ ಹುಲ್ಲು ಬೀಜಲ್ಲ ನನ್ನ ಗೆಲ್ಲುವುದು ನಿನ್ನಿಂದ ಸಾಧ್ಯವಿಲ್ಲ ಯಾತಕ್ಕೆ ಸಾಧ್ಯವಿಲ್ಲದೆ ಅದನ ಮೂರ್ಖ ಮಾಡಿದ್ರೆ ನನ್ನೊಳಗೆ ತರ್ಕ ಏನೇ ಪಾಮರ ನೀಧಾವ ದೊಡ್ಡ ಸೂರ ದೊಡ್ಡ ಸೂರ ಕಾಲಿ ಸೂರ್ಯ ಕಾರ್ತವೀರ ಅರ್ಜುನನೆಂದರ ಚತುರ್ದಶ ಭುವನವ ಬ್ರಹ್ಮಾಂಡವ ಸೆಲೆಥಳಗಾಗಿ ಹಲನಾಡಿದವ ಮೂರ್ಖ ಸ್ವಲ್ಪ ತಾಳಲೇ ತೋರಿಸುವನು ಬೇಗನೆ ನಿನ್ನಂತ ಹುಲ್ಲು ಮನದರ ಪಾಡೇನು ಆಕಾಶಂ ಕಂಡು ಸುನಕ ಒದರಿದರೆ ಹಸದವದೆಯಾಗ ಎಂದಿನ ಯುದ್ಧದಲ್ಲಿ ನಿನ್ನನ್ನು ಶತಸಿದ್ಧ ಮಾಡದಿದ್ದರೆ ದತ್ತಾತ್ರೇಯನ ಧನುರು ಯುದ್ಧ ಪಡೆದ ಸಾರ್ಥಕವೇನ ಪಾಮರ ಹಾಗಾದರೆ ಜಾತ್ರೆಗೆ ಬಂದ ಆರಿಸುವ ನಿಮಗೆ ಕರ್ಕೊಂಡು ಅದೇ ಪ್ರಕಾರವಾಗಿ ಯುದ್ಧಕ್ಕಿದೆ ಮೂಢ ಭಾರ್ಗವರಾಮ ಕರ್ಕಂಬರೆ ಮಧಮ್ಮನಾದ ರೇಣುಕನೆಂಬ ಕುನ್ನೆಯು ಅನ್ನಯ ಕೊರ್ಧನಿಗೆ ಬೆಟ್ಟು ತಾಳಲಾರದೆ ತ್ರಿಭುವನ ದೋಳ ಕಲಿ ಸೂರ್ಯ ಖಾತ ವೀರ ಧೀರನೆಂದರೆ ಎನ್ನಯ ಸರಿಸ
ಉತ್ತಮನಾದ ಈರರಿದ್ದರೆ ದಕ್ಷಿಣೆಯನ್ನೊಡನೆ ಯುದ್ಧಕ್ಕೆ ಸಿದ್ಧರಾಗಿ ಬರಬೇಕಂತ ನನ್ನ ಕಾಳಿಯ ಮೂಡಿದ ಸಂದೆ ಕಮ್ಮಿಷ್ಟದಂತಾಗಲಿ ದೇವ. ಭಾರ್ಗವ, ಭಾರ್ಗವ ರಾಮ